ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜೇಶ್ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರು, ಆಲ್ಮೋಸ್ಟ್ ತುಂಬ ಪ್ರಮೋದ್ ನಾಯ್ಡು, ಅರ್ಜುನ್ ಜನ್ಯ ಎಲ್ಲ ಇದ್ರು ಹೇಳ್ತಾ ಇರ್ತಾರೆ. ಹೆಗಡೆ ಅಂತ ನಾವು ತುಂಬ ವರ್ಷಗಳಿಂದ ಪರಿಚಯ ಆಗಿದೆ. ಇನ್ನು ಏನು ಮಾತಾಡೋದು, ಐ ಥಿಂಕ್ ಇಲ್ ಬಿಕಮ್ ವೆರಿ ಎಮೋಷನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ಅದರ್ವೈಸ್ ಈ ಸಿನಿಮಾ ಹೋಗಿ ನಾವು ಉಪೇಂದ್ರ, ರಾಜೇಶ್ ಶೆಟ್ಟಿ ಅವ್ರು ನೋಡಿದೆ. ಯಾರು ಏನು ಮಾಡ್ತಿದ್ರು ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಮ್ಮದು ರಾಜೇಶ್ ಶೆಟ್ಟಿ ಅವರು, ನಮ್ಮದು ಉಪೇಂದ್ರ ಅವ್ರದ್ದಾಗಲಿ, ನಮ್ಮ 3 ಜನದಾಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ. ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡಿದ್ರು, ನೋ ವಿ ನೆವರ್ ಯೂಸ್ಡ್ ಟು. ಅಂದರೆ ಅಷ್ಟು ಓಪನ್ ಆಗಿದ್ರು, ಎಲ್ಲರೂ ಓಪನ್ ಬುಕ್ ಆಗಿದ್ರೆ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ, ಇನ್ನೊಬ್ರಿದ್ರು ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ನೆಟ್ ಮಾಡಿದ್ರು. ಮೊದಲು ನಾನು ಕೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ, ರಾಜೇಶ್ ಶೆಟ್ಟಿ ಬಂದರು, ಅದು ಇನ್ನೊಂದು ರೂಪ ತಗೊಂಡು ಅವ್ರು ಹೇಳ್ತಾರೆ, ಇಲ್ಲ ಶಿವಣ್ಣ ನಮ್ಮ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ, ಯಾರು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಅವಾಗ ನಿಮ್ಗೆ ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲ ಸಿಗಲ್ಲ, ಸಿಗ್ತಾರೆ ಚಂತೆ ಅಂದ್ಬಿಟ್ಟು ಅವ್ರು ಅಮೌಂಟೇ ತಗೋಬೇಡ. ಲಕ್ಷ್ಮಿನ ಸೇವ್ ಮಾಡ್ಬೇಕು. ಆ್ಯಕ್ಚುಲಾಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗತ್ತೆ. ಅವಾಗ ಏನಾಗುತ್ತೆ, ಅವ್ರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ್ರೆ ಅವ್ರು ಟಿಕೆಟ್ ರೇಟ್ ಕೇಳ್ದೆ, ಯಾರು ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದರೆ 2 ವಾರ ಹೋದ್ರೆ ಸಾಕ್ತಾರೆ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ಇದ್ರು ಎಲ್ಲರೂ ಬಂದು ನೋಡೋಂಗಿರ್ಬೇಕು. ಅವಾಗ 3 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವಿ ನಾವು. ಯಾಕೆ ಸಿನಿಮಾ ಒಂದೇ ತಾನೆ, ಅವಾಗ ಬಂದ ಸಿನಿಮಾ ಒಂದೇನೆ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದು, ಸುಲೋಚನೆ ಹೋಗ್ಬಾರ್ದು, ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇ, ಹೋಗ್ಬೇಕು, ಓಡಿಸ್ಬಾರ್ದು. ನಾವೇ ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಎಷ್ಟು ಎಂಜಾಯ್ ಮಾಡಿದ್ವಿ. ನಾವು ಅವಾಗ ಹೇಳ್ಕೊತೀವಿ, ಹೆಂಗಿತ್ತು ಅವಾಗಪ್ಪ, ಅದು ಇರ್ಬೇಕು. ಇವಾಗ ಅದೇ ಮೂಟ ನಾವು ಆ್ಯಕ್ಟ್ ಮಾಡೋದು ಬರೋದು. ಸ್ವಲ್ಪ ಟೆಕ್ನಿಕಲ್ ಆಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರ್ತಿಲ್ಲ, ಹಳೇದ ಮರೀಲೂಬಾರ್ದು. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನ ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 40 ಫಸ್ಟ್ ಅಪ್ಪಾಜಿ ಅನ್ನದಾಸರೇ ಮೈನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡಿದ್ರು ಹೇಳಿ. ಒಬ್ಬ ಹೊಸ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಸರ್, ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫೋನ್ ಆಗುತ್ತೆ ನೋಡಿ ಎಲ್ರಿಗೂ.